ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಿಣಿ ಕಲಿಕೆ. ಇವತ್ತಿನ ವಿಡಿಯೋದಲ್ಲಿ ನೆಕ್ ಪೈಪಿಂಗ್ ಹೇಗೆ ಕೊಡೋದು ಬ್ಲೌಸ್ಗೆ ಅನ್ನೋದನ್ನ ನೋಡೋಣ. ಅದಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಬಟ್ಟೆನ ಈ ಕ್ರಾಸಾಗಿ ಹಾಕ್ಕೊಳ್ಬೇಕು. ಕ್ರಾಸ್ ಇರೋ ಸೈಡು ಹಾಕ್ಕೊಂಡು 1.5 ಇಂಚಿಗೆ ಕಟ್ ಮಾಡೋಣ. ನಾವು ಒಂದೊಂದು ಪೀಸನ್ನು 1.5 ಇಂಚ್ ಕಟ್ ಮಾಡಬೇಕು. ಇದೇ ರೀತಿ ಈ ರೀತಿ ಕಟ್ ಮಾಡಿಕೊಂಡು ತುದಿಲಿ ಸ್ಟ್ರೈಟ್ ಮಾಡ್ಕೊಳ್ಳೋಣ. ಅದೇ ರೀತಿ ಇನ್ನೊಂದು ಸೈಡನ್ನು ಕಟ್ ಮಾಡ್ಕೊಳ್ಳಿ. ಈ ಥರನೇ 3 ಪೀಸು ಅಥವಾ ನಿಮ್ಮ ಬ್ಲೌಸ್ಗೆ ನಿಮ್ಮ ಬಟ್ಟೆ ಎಷ್ಟಿರುತ್ತೆ, ಚಿಕ್ಕದಾಗಿದ್ದರೆ ಒಂದು 3-4 ಕಟ್ ಮಾಡ್ಕೊಳ್ರಿ, ದೊಡ್ಡದಾಗಿದ್ದರೆ 1-2 ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ 3 ಕಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಎಡ್ಜಸ್ ಸ್ಟ್ರೈಟ್ ಮಾಡ್ಕೊಳ್ಳಿ. 3 ಪೀಸ್ಗೂ ಅದೇ ಥರ ಕಟ್ ಮಾಡ್ಕೊಳ್ಳಿ. ಬನ್ನಿ ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದ್ರ ಮೇಲೆ ಒಂದು ಈ ಥರ ಇಟ್ಕೊಳ್ಬೇಕು, ಕಾರ್ನರ್ ಬರೋ ರೀತಿ. ಈ ಥರ ಇಟ್ಕೊಂಡ್ಮೇಲೆ ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಕ್ರಾಸ್ಗೆ ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಅದೇ ರೀತಿ ಆ ಪೀಸ್ನ ಒಂದು ಪೀಸ್ನ ಹಂಗೆ ಮೇಲಕ್ಕೆ ಮಾಡಿ, ಇನ್ನೊಂದು ಪೀಸ್ ಅದೇ ಥರ ಜಾಯಿನ್ ಮಾಡಿ. ಅದಕ್ಕೆ ಸೇಮ್ ಅದೇ ಥರ ಇಟ್ಕೊಳ್ಳಿ. ಕಾರ್ನರ್ ಬರೋ ಥರ ಇಟ್ಕೊಂಡು ಕ್ರಾಸಿಗೆ ಒಂದು ಹೊಲಿಗೆ ಹಾಕಿ. ಈಗ ಹೊಲ್ದಾದ್ಮೇಲೆ ಈ ಕಾರ್ನರ್ ಇರುತ್ತಲ್ಲ ಅದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಹೊಲಿಗೆ ಬಿಟ್ಟು 1/4 ಇಂಚು ಬಟ್ಟೆ ಬಿಟ್ಟು ಕಟ್ ಮಾಡಿ. 2 ಪೀಸ್ನ ಅದೇ ರೀತಿಲಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ್ಮೇಲೆ ಈಗ ಒಂದು ಸೈಡ್ನ ನಿಮಗೆ ಜಾಯಿಂಟ್ ಪೀಸ್ ಇರುತ್ತಲ್ಲ, ಜಾಯಿಂಟ್ ಪೀಸ್ ಮೇಲೆ ಬರಬೇಕು. ಆ ಸೈಡು 1/4 ಇಂಚು ಫೋಲ್ಡ್ ಮಾಡ್ಕೊಳ್ಬೇಕು. ಅದೇ ಫುಲ್ಲು 1/4 ಇಂಚು ಉದ್ದಕ್ಕೂ ಫೋಲ್ಡ್ ಮಾಡ್ಕೊಳ್ಳಿ. ನಿಮ್ಮ ಜಾಯಿಂಟ್ ಪೀಸ್ ಮೇಲ್ಗಡೆ ಕಾಣಬೇಕು, ಅದ್ರ ಮೇಲ್ಗಡೆ ನೀವು 1/4 ಇಂಚು ಫೋಲ್ಡ್ ಮಾಡಬೇಕು. ಫಿನಿಶಿಂಗ್ ಸೈಡ್ ಕೆಳಗೆ ಹೋಗ್ಬೇಕು. ಇದಾದ್ಮೇಲೆ ನೋಡಿ, ಎಲ್ಲ ಒಂದೇ ರೀತಿ ಬಂದಿದೆ. ಮುಕ್ಕಾಲು ಇಂಚಿಗೆ ಬಟ್ಟೆನ ಕಟ್ ಮಾಡ್ಕೊಬೇಕು. ಎಕ್ಸ್ಟ್ರಾ ಮಾಡಿರ್ತೀರಲ್ಲ ನೀವು, 1.5 ಇಂಚ್ ತೊಗೊಂಡಿರ್ತೀರಲ್ಲ, ಅದನ್ನು 3/4 ಇಂಚಿಗೆ ನೀವು ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಕ್ರಾಸ್ ಮಾಡ್ದಿರಂಗೆ ನೀಟಾಗಿ 3/4 ಇಂಚಿಗೆ ಬರಂಗೆ ಕಟ್ ಮಾಡ್ಕೊಳ್ಳಿ.
ನೋಡಿ ಎಲ್ಲ 3/4 ಇಂಚು ಕಟ್ ಮಾಡಿದ್ದೀನಿ. ಎಲ್ಲ ಉದ್ದಕ್ಕೂ 3/4 ಇಂಚೇ ಇರಬೇಕು. ಇವಾಗ ಹೇಗೆ ಹೊಲಿಯೋದು ಅಂತ ತೋರಿಸ್ಕೊಡ್ತೀನಿ, ಹೇಗೆ ಪೈಪಿಂಗ್ ಅಟ್ಯಾಚ್ ಮಾಡೋದು ಅಂತ. ಫಸ್ಟ್ ಬ್ಲೌಸ್ ರೈಟ್ ಸೈಡು ಮೇಲೆ ಹಾಕ್ಕೊಳ್ಬೇಕು ಸೀದಾ. ಪೈಪಿಂಗ್ ಹೊಲ್ಕೊಂಡಿರೋ ಬಟ್ಟೆನ ಉಲ್ಟಾ ಇಟ್ಕೊಳ್ಳಿ. ಬ್ಲೌಸ್ನ ಸೀದಾ ಇಟ್ಕೊಂಡು ಪೈಪಿಂಗ್ದು ಉಲ್ಟಾ ಇಟ್ಕೊಳ್ಳಿ. ಉಲ್ಟಾ ಇಟ್ಕೊಂಡು ಅರ್ಧ ಇಂಚು ಮುಂದೆ ಅರ್ಧ ಇಂಚು ಬಿಟ್ಟು ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. 1/4 ಇಂಚಲ್ಲಿ ಹೊಲಿಬೇಕು. 1/4 ಇಂಚಿಗೆ ಹೊಲ್ಕೊಂಬನ್ನಿ. ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ, ಅದನ್ನ ಬ್ಯಾಕ್ ಸೈಡ್ಗೆ ಬರೋಂಗೆ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ಗೆ ಬರಬೇಕು. ಹಾಗೆ ಫುಲ್ಲು ನೀಟಾಗಿ ಕ್ರಾಸಲ್ಲೆಲ್ಲ ನೀಟಾಗಿ ಇಟ್ಕೊಂಡು ಬಂದು ನೆಕ್ಸ್ಟ್ ಶೋಲ್ಡರಲ್ಲೂ ನೀವು ಬ್ಯಾಕ್ಗೆ ಬರಬೇಕು. ಅಲ್ಲೂ ಬ್ಯಾಕ್ಗೆ ಬರೋ ಹಂಗೆ ಇಟ್ಕೊಂಡು ಶೋಲ್ಡರ್ ಜಾಯಿಂಟ್ನ ಬ್ಯಾಕ್ಗೆ ಬರೋ ಹಾಗೆ ಇಟ್ಕೊಂಡು ಹಾಗೆ ಹೊಲ್ಕೊಂಬನ್ನಿ. ಈಗ ಅರ್ಧ ಇಂಚ್ ಬಿಟ್ಟು ಕಟ್ ಮಾಡಿ. ಸ್ಟಾರ್ಟಿಂಗ್ ನಾವು ಹೆಂಗೆ ಅರ್ಧ ಇಂಚ್ ಬಿಟ್ಟಿದ್ವೋ ಅದೇ ರೀತಿ ಈ ಸೈಡನ್ನು ಅರ್ಧ ಇಂಚ್ ಬಿಟ್ಟು ಕಟ್ ಮಾಡಿ. ನೋಡಿ, ಅರ್ಧ ಇಂಚು, ಆ ಸೈಡನ್ನು ಅರ್ಧ ಇಂಚು, ಈ ಥರ ಅರ್ಧ ಇಂಚು ಬಿಡಿ. ನಿಮಗೆ ಫೋಲ್ಡ್ ಮಾಡಿ ಹೊಲಿಯೋದಕ್ಕೆ ಈಸಿ ಆಗುತ್ತೆ. ಈಗ ಪೈಪಿಂಗಿಗೆ ಜಾಯಿನ್ ಮಾಡಿರೋ ಬಟ್ಟೆನ ಮೇಲಕ್ಕೆ ಫೋಲ್ಡ್ ಮಾಡಿ. ಅರ್ಧ ಇಂಚ್ ಬಿಟ್ಟಿರೋ ಬಟ್ಟೆನ ಒಳಗೆ ಫೋಲ್ಡ್ ಮಾಡಿ. ಸರಿಯಾಗಿ ನೋಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿ, ಈ ರೀತಿ ಫೋಲ್ಡ್ ಮಾಡಬೇಕು. ಸ್ಟಿಚ್ವರೆಗೂ ಮತ್ತೆ ಒಳಗೆ ಫೋಲ್ಡ್ ಮಾಡಬೇಕು. ಈಗ ಮತ್ತೆ ತೋರಿಸ್ತೀನಿ ನೋಡಿ. ಫೋಲ್ಡ್ ಮಾಡಿಕೊಂಡು ಮತ್ತಿದು ಮೇಲಿಂದ ಫೋಲ್ಡ್ ಮಾಡಿ ಸ್ಟಿಚ್ವರೆಗೂ ಫೋಲ್ಡ್ ಮಾಡಿಬಿಟ್ಟು ಹೀಗೆ ಬೆಟ್ಟಲ್ಲಿ ಸ್ವಲ್ಪ ಮೇಲಕ್ಕೆ ತೆಗಿಬೇಕು ಬಟ್ಟೆನ. ಅದು ರೌಂಡಿಗೆ ಬರುತ್ತೆ. ಥ್ರೆಡ್ ಪೈಪಿಂಗ್ ಹೆಂಗೆ ಹೊಲಿತೀವೋ ಅದೇ ರೀತಿ ಬರುತ್ತೆ. ಆ ಬಟ್ಟೆನ ಸ್ವಲ್ಪ ಮೇಲಕ್ಕೆ ಮಾಡಿದ್ರೆ ಆ ರೀತಿ ಮಾಡಿ ಸ್ಟಿಚ್ ಹಾಕಿ. ಸ್ಟಿಚ್ ಹಾಕಿದ್ಮೇಲೆ ಮತ್ತೆ ಅದೇ ರೀತಿ ಫೋಲ್ಡ್ ಮಾಡಿ, ರೈಟ್ ಹ್ಯಾಂಡಲ್ಲಿ ಹಿಂಗೆ ಫೋಲ್ಡ್ ಮಾಡಿ, ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಮೇಲಕ್ಕೆ ಎಳೀರಿ. ನಾನು ಮಾಡ್ತಾ ಇದ್ದೀನಲ್ಲ ಅದೇ ರೀತಿ ಸ್ವಲ್ಪ ಮೇಲಕ್ಕೆ ಎಳೆದು ಹಾಗೆ ಸ್ಟಿಚ್ ಹಾಕ್ಕೊಂಡು ಬನ್ನಿ. ಹಾಗೆ ಉದ್ದಕ್ಕೂ ಅದೇ ರೀತಿ ಮಾಡಿ. ರೈಟ್ ಹ್ಯಾಂಡಲ್ಲಿ ಫೋಲ್ಡ್ ಮಾಡಿ, ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಬಟ್ಟೆನ ಎಳ್ಕೊಳ್ಬೇಕು. ಹೀಗೆ ಹೊಲ್ಕೊಂಬನ್ನಿ. ನೀವು ಹೊಸದಾಗಿ ಕಲಿಯೋರಾದರೆ ಕಾಟನ್ ಬಟ್ಟೆಲಿ ಕಲ್ತ್ಕೊಳ್ಳಿ. ಲೈನಿಂಗ್ ಬಟ್ಟೆ ಎಲ್ಲ ನಿಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಈಸಿ, ಕಲ್ತ ಮೇಲೆಲ್ಲ ಈಸಿನೇ ಆಗುತ್ತೆ, ಆದರೆ ಕಲಿಯೋವರೆಗೂ ಕಷ್ಟ. ಅದಕ್ಕೆ ಕಾಟನ್ ಬಟ್ಟೆಲಿ ಫಸ್ಟ್ ಕಲ್ತ್ಕೊಳ್ಳಿ, ಆಮೇಲೆ ಲೈನಿಂಗ್ ಬಟ್ಟೆನ ಟ್ರೈ ಮಾಡಿಯೋರಂತೆ. ಇದೇ ರೀತಿ ಫುಲ್ಲು
ಉದ್ದಕ್ಕೂ ಸ್ಟಿಚ್ ಹಾಕೊಂಡು ಬನ್ನಿ. ಹಾಗೆ ಫೋಲ್ಡ್ ಮಾಡೋದು, ಸ್ವಲ್ಪ ಮೇಲಕ್ಕೆ ಎಳೆಯೋದು ಬಟ್ಟೆನ, ಅದೇ ರೀತಿ. ಸ್ವಲ್ಪ ಕ್ರಾಸಲ್ಲಿ ಕಾರ್ನರಲ್ಲೆಲ್ಲ ಸ್ವಲ್ಪ ನೀಟಾಗಿ ನೋಡಿ ಸ್ಟಿಚ್ ಹಾಕಿ. ಶೋಲ್ಡರ್ ಜಾಯಿಂಟ್ ಹತ್ರನೂ ಅಷ್ಟೇ ಸ್ವಲ್ಪ ದಪ್ಪ ಇರುತ್ತೆ ನೋಡಿ ಸ್ವಲ್ಪ ಸಣ್ಣ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಸೇಮ್ ನಿಮಗೆ ಥ್ರೆಡ್ ಪೈಪಿಂಗಲ್ಲಿ ಯಾವ ರೀತಿ ಹೊಲಿತೀರೋ ಅದೇ ರೀತಿ ಫಿನಿಶಿಂಗ್ ಬರುತ್ತೆ ಈ ಮೆಥಡಲ್ಲಿ ನೀವು ಸ್ಟಿಚ್ ಮಾಡಿದ್ರೆ. ಈ ರೀತಿ ಆದಮೇಲೆ ಲಾಸ್ಟಲ್ಲಿ ಮತ್ತೆ ಅದೇ ರೀತಿ ಅರ್ಧ ಇಂಚು ಒಳಗೆ ಫೋಲ್ಡ್ ಮಾಡಿ ಪೈಪಿಂಗ್ ಜಾಯಿನ್ ಮಾಡಿರೋ ಬಟ್ಟೆನ ಅದ್ರ ಮೇಲೆ ಫೋಲ್ಡ್ ಮಾಡಿ ಅದೇ ರೀತಿ ಸೇಮ್ ಅವಾಗಿಂದ ಯಾವ ರೀತಿ ಸ್ಟಿಚ್ ಮಾಡ್ಕೊಂಬಂದ್ರೆ ಅದೇ ರೀತಿ ಫೋಲ್ಡ್ ಮಾಡಿ ಸ್ವಲ್ಪ ಜರುಗಿಸ್ಕೊಂಡು ಬಟ್ಟೆನ ಫಿನಿಶ್ ಮಾಡಿ. ಆಯಿತು, ಪೈಪಿಂಗ್ ನೋಡಿ ಎಷ್ಟು ನೀಟಾಗಿ ಬಂದಿದೆ, ಥ್ರೆಡ್ ಪೈಪಿಂಗ್ ಥರನೇ ಕಾಣುತ್ತೆ. ಈ ಮೆಥಡಲ್ಲಿ ನೀವು ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಪೈಪಿಂಗು ನೀಟಾಗಿ ನಿಮಗೆ ಥ್ರೆಡ್ ಪೈಪಿಂಗಲ್ಲಿ ಯಾವ ರೀತಿ ಕಾಣುತ್ತೋ ಅದೇ ರೀತಿ ಕಾಣುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.